ಫ್ರೆಂಡ್ಸ್ ನಮಸ್ಕಾರ. ನಾನು ಮನಸ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿಲ್ಲಿ ಮೆಕ್ಯಾನ್ ಫ್ರೆಂಚ್ ಫ್ರೈನ ಒಂದು ಪ್ಯಾಕೆಟ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದು ಫ್ರೀಝರಲ್ಲಿ ಇಟ್ಕೋಬೇಕು ನಾವು ಬೈ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ಫ್ರೆಂಡ್ಸ್. ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಆಲೂಗಡ್ಡೆನ ಪೀಸಸ್ ಕಟ್ ಮಾಡಿಬಿಟ್ಟು ನಮ್ಮ ಇದನ್ನು ಕಾರ್ನ್ಫ್ಲವರ್ ಹಚ್ಬಿಟ್ಟು ಫ್ರೆಂಚ್ ಫ್ರೈನ ರೆಡಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ನಾವು ತೊಗೊಂಬಂದು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪ ಹೊತ್ತಿನ ಮುಂಚೆ ತೆಗೆದುಬಿಟ್ಟು ಈ ರೀತಿ ನಾವು ಓಪನ್ ಮಾಡಿ ಇಟ್ಕೋಬೇಕು. ನಂತರ ಒಂದು ಓಪನ್ ಮಾಡಿ ಸ್ವಲ್ಪ ಅದು ತಣ್ಣಗಾದಮೇಲೆ ನೋಡಿ ಫ್ರೀಝರಲ್ಲಿ ಇಟ್ಟಿರೋದಕ್ಕೆ ಈ ರೀತಿ ಎಲ್ಲ ಅಂಟ್ಕೊಂಡು ಗಟ್ಟಿ ಆಗಿದೆ ಫ್ರೆಂಡ್ಸ್. ನಾನಿಲ್ಲಿ ಇದನ್ನೆಲ್ಲ ಬಿಡಿಸಿ ಸ್ವಲ್ಪ ಕಮ್ಮಿ ಆಗೋ ರೀತಿ ಒಂದೊಂದು ಪ್ಲೇಟ್ಗೆ ಹಾಕಿ ಇದನ್ನು ಎತ್ತಿಟ್ಟಿದ್ದೀನಿ. ನಂತರ ಎಣ್ಣೆ ಕಾದ ನಂತರ ಇದನ್ನು ಫ್ರೆಂಚ್ ಫ್ರೈಸ್ನ ಒಂದೊಂದಾಗಿ ನಾನಿಲ್ಲಿ ಫ್ರೈನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ಮನೆಯಲ್ಲೂ ಆಲೂಗಡ್ಡೆ ಇರುತ್ತಲ್ವ, ಮನೆಯಲ್ಲೂ ಮಾಡಿಕೊಡ್ಬೋದು. ಬಟ್ ಇದು ಒಂದೊಂದು ಟೈಮ್ ಚೆನ್ನಾಗಿ ಫ್ರೆಂಡ್ಸ್ ಮಕ್ಳಿಗೆ ತುಂಬ ಇಷ್ಟ ಆಯಿತು. ನೀವು ನಿಮ್ಮ ಮನೆಯಲ್ಲಿ ತಂದು ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿಯೂ ಇತ್ತು. ನನಗೂ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ಸ್ಮಾಲ್ ಉರಿಯಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ, ಏಕೆಂದರೆ ಒಳಗಡೆ ಎಲ್ಲ ಬೆಂದರೆ ನೀಟಾಗಿ ಕ್ರಿಸ್ಪಿನೆಸ್ ಬರುತ್ತೆ ಅನ್ನೋ ಕಾರಣದಿಂದ ಸ್ವಲ್ಪ ಕಡಿಮೆ ಹುರಿ ಇಟ್ಬಿಟ್ಟೇ ನಾನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಿಧಾನವಾಗಿ ಒಂದು 10 to 20 ಮಿನಿಟ್ಸ್ ಬೇಯಿಸಿದ್ಮೇಲೆ ಅಂದರೆ ಬಾಯ್ಲ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ರೆಡ್ ಥರ ಸ್ವಲ್ಪ ಗೋಲ್ಡನ್ ಬಣ್ಣ ಬಂದ ಮೇಲೆ ನಾವಿದು ಆಗಿದೆ ಅಂತ ಇಲ್ಲಿ ನಾವು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅಷ್ಟೂ ನೀಟಾಗಿ ತಗೊಂಡ್ಬಿಟ್ಟು ನಂತರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಪೆರಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ಇದ್ರ ಜೊತೆ ಟೇಸ್ಟ್ ಮಾಡ್ಬೋದು. ನಂತರ ರೆಡ್ ಸಾಸ್ನ ಜೊತೆ ನಾನು ಇದನ್ನು ಮಕ್ಕಳಿಗೆ ಸರ್ವ್ ಮಾಡಿದೆ. ಮಕ್ಕಳು ತುಂಬ ಇಷ್ಟಪಡ್ತಿದ್ರು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.